ನಾನು ಹೃದಯಪೂರ್ವಕವಾಗಿ ಹೇಳುತ್ತೇನೆ, ನನಗೆ ಕೈಕೇಯಿಯ ಬಗ್ಗೆ ದ್ವೇಷವಿಲ್ಲ. ನಮ್ಮ ಸುಖ ಸಂತೋಷಗಳನ್ನೆಲ್ಲ ಕಿತ್ತುಕೊಂಡಳಲ್ಲ ಎಂಬ ಅಸಮಾಧಾನವಿಲ್ಲ. ಅವರವರ ಭಾಗ್ಯಕ್ಕೆ ಬಂದದ್ದು ಅವರದು ಅಷ್ಟೇ. ಮಾತೆ, ನಿಮ್ಮನ್ನು ಮಾತಾಮಾಯಿಯಾಗಿ ಪಡೆದದ್ದು ನನ್ನ ಅದೃಷ್ಟ. ಅದಕ್ಕಾಗಿ ನಾನು ಹೆಮ್ಮೆ ಪಡುತ್ತೇನೆ. ಊರ್ಮಿಳೆ, ನಾನೇಕೆ ಚಿಂತೆ ಪಡಲಿ? ಅಶ್ವಿನಿ ದೇವತೆಗಳಂಥ ತೇಜಸ್ವಿಯಾದ ಗುಣವಂತರಾದ ಪುತ್ರರಿದ್ದಾರೆ. ನಿನ್ನಂಥ ಶ್ರುತಕೀರ್ತಿಯಂತಹ ಅಕ್ಕರೆಯ ಅಮೃತ ಸೂಸುವ ಸೊಸೆಯರಿದ್ದೀರಿ. ನನಗಿನ್ನೇನು ಕೊರತೆ? ಮಾತೆಯರೆಲ್ಲರೂ ಎಲ್ಲ ಸಮರಸದಲ್ಲಿ ಬೆರೆಯದಿದ್ದರೂ ಪುತ್ರರು ಮಾತ್ರ ಸೋದರ ವಾತ್ಸಲ್ಯದಲ್ಲಿ ಹೂವು ಗಂಧದಂತೆ ಬೆರೆತು ಹೋಗಿದ್ದಾರೆ. ಅದಕ್ಕಿಂತ ಬೇರೆ ಸಂತೋಷ ಇನ್ನಾವುದಿದೆ? ನೋಡಿದೆಯಾ, ಸಂತೋಷ ಪಡುವ ಕಾರಣಗಳಿರುವಾಗ ದುಃಖ ಕೊಡುವ ಕಾರಣಗಳನ್ನು ಮರೆಯುವುದೇ ಜಾಣತನವಲ್ಲವೇ? ಹೌದು ಮಾತೆ, ನಿಮ್ಮ ಮಾತು ಸರಿ. ಆದರೂ ಸಹ ನಿಮ್ಮ ಮನಃಶಾಂತಿಗಾಗಿ ನಾನು ನಿತ್ಯವೂ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಹಾಗೆ ಮಾಡು ಊರ್ಮಿಳೆ. ಈಗ ನಮ್ಮೆಲ್ಲರಿಗೂ ಬೇಕಾಗಿರುವುದು ಮನಃಶಾಂತಿ. ಶಾಂತವಾದ ಮನಸ್ಸು ಸದಾ ಶುಭವನ್ನೇ ಕೋರುವುದು. ದೇವಿ, ಏನನ್ನು ಯೋಚಿಸುತ್ತಿರುವೆ? ಕ್ಷಮಿಸಿ ಸ್ವಾಮಿ, ಗಮನಿಸಲಿಲ್ಲ. ನಾನು ಬಂದರೂ ಗಮನಿಸಿದಂತೆ ಗಾಢವಾದ ಆಲೋಚನೆ ಏನು ದೇವಿ? ಹರಿಶ್ಚಂದ್ರ, ಚಂದ್ರಮತಿಯರ ಕತೆ ಬಗ್ಗೆ ಯೋಚಿಸುತ್ತಿದ್ದೆ ಸ್ವಾಮಿ. ಅದು ನಿನ್ನ ಮನಸ್ಸಿನ ಮೇಲೆ ಅಷ್ಟೊಂದು ಪರಿಣಾಮ ಉಂಟು ಮಾಡಿದೆಯೇ? ಹೌದು ಸ್ವಾಮಿ. ತನ್ನ ಸತ್ಯವಾಕ್ಯ ಪರಿಪಾಲನೆಗಾಗಿ ಹರಿಶ್ಚಂದ್ರ ಮಹಾರಾಜರು ಪ್ರಾಣಪ್ರಿಯರಾದ ಪತ್ನಿ ಪುತ್ರರನ್ನೇ ದಾಸಿಯರಂತೆ ಮಾರಿಬಿಟ್ಟರು. ಚಂದ್ರಮತಿಯು ಕೂಡ ಕಿಂಚಿತ್ತೂ ಅಲುಕದೆ ಪತಿಯ ಧರ್ಮದಲ್ಲಿ ಸಮಭಾಗಿಯಾದಳು. ಎಂಥ ಅಪೂರ್ವ ದಂಪತಿಗಳು! ಹೌದು ದೇವಿ, ನಿಜವಾಗ್ಲೂ ಅವರು ಅಪರೂಪ ದಂಪತಿಗಳೇ. ಅದಕ್ಕೆ ಅಲ್ಲವೇ ಪತ್ನಿಯನ್ನು ಪತಿಯ ಸಹಧರ್ಮಚಾರಿಣಿ ಎಂದು ಹೇಳುವುದು? ಪತಿಯ ಧರ್ಮದ ದಾರಿಯಲ್ಲಿ ಸಮಭಾಗಿಯಾಗಿ ನಡೆಯಬೇಕೆಂಬುದು ನನಗೂ ಗೊತ್ತಿದೆ ಸ್ವಾಮಿ. ದೇವಿ, ಧರ್ಮವೆಂದರೆ ಬರೀ ಧರ್ಮವಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳಲ್ಲಿಯೂ ಅವಳು ಸಹಭಾಗಿ. ಇಲ್ಲವಾದರೆ ಅದಕ್ಕಿಂತ ಮಿಗಿಲಾದ ಸಂಕಟ ಪರಿಸ್ಥಿತಿಗಳನ್ನು ಚಂದ್ರಮತಿ ದೇವಿ ಎದುರಿಸುತ್ತಿರಲಿಲ್ಲ. ಇನ್ನೂ ಮಿಗಿಲಾದ ಕಷ್ಟಗಳೇ? ಹೌದು ದೇವಿ. ಪತ್ನಿ ಪುತ್ರರ ವಿಕ್ರಯದ ನಂತರ ಹರಿಶ್ಚಂದ್ರ ಮಹಾರಾಜರು ವಿಶ್ವಾಮಿತ್ರ ಮುನಿಗಳಿಗೆ ಕೊಡಬೇಕಾದ ಅಪಾರವಾದ ದಕ್ಷಿಣೆಯ ಧನಕ್ಕಾಗಿ ತನ್ನನ್ನೇ ತಾನು ಮಾರಿಕೊಂಡರು. ಏನು? ಹರಿಶ್ಚಂದ್ರ ಮಹಾರಾಜರು ತಮ್ಮನ್ನೇ ತಾವು ಮಾರಿಕೊಂಡರೆ? ಹೌದು ದೇವಿ. ಸ್ಮಶಾನದ ಅಧಿಪತಿಯಾದ ವೀರಬಾಹುವಿನ ದಾಸನಾಗಿ ಸ್ಮಶಾನದ ಕಾವಲು ಕಾಯುವ ಕೆಲಸ ಅವರದಾಯಿತು. ಅಯ್ಯೋ, ಪಟ್ಟಾಭಿಷಿಕ್ತನಾದ ಮಹಾರಾಜನು ಸ್ಮಶಾನದ ಕಾವಲುಗಾರನೇ? ಕೇಳಲು ಸಂಕಟವಾಗುತ್ತದೆ ಸ್ವಾಮಿ. ಇಷ್ಟಕ್ಕೆ ಸಂಕಟವಾದರೆ ಇನ್ನು ಮುಂದಿನ ದುರ್ಘಟನೆಯನ್ನು ಕೇಳಿ
ನೀನು ಇನ್ನೆಷ್ಟು ಸಂಕಟ ಪಡುತ್ತೀಯೋ ಏನು? ಸಂಕಟವಾಗುತ್ತದೆ ನಿಜ, ಆದರೆ ಅದನ್ನು ಕೇಳಿ ನನ್ನ ಮನಸ್ಸಿನ ಸ್ಥೈರ್ಯ ಹೆಚ್ಚುತ್ತದೆ, ಇನ್ನಷ್ಟು ಧರ್ಮನಿಷ್ಠೆ ಬೆಳೆಯುತ್ತದೆ. ಹೇಳಿ ಸ್ವಾಮಿ. ಹೇಳುತ್ತೇನೆ ದೇವಿ. ಹರಿಶ್ಚಂದ್ರ ಚಂದ್ರಮತಿಯರ ಪುತ್ರ, ಅಮಾಯಕ ಬಾಲಕ, ಲೋಹಿತಾಶ್ವ ಸರ್ಪಕಚ್ಚಿ ಮೃತನಾದ. ಚಂದ್ರಮತಿ ದೇವಿ ತನ್ನ ಪುತ್ರನ ಶವ ಸಂಸ್ಕಾರ ಮಾಡಲು ಹರಿಶ್ಚಂದ್ರ ಕಾವಲು ಕಾಯುತ್ತಿದ್ದ ಸ್ಮಶಾನಕ್ಕೆ ಬಂದರು. ಕಂದ ಕಂದ, ಅಯ್ಯೋ ದೇವ್ರೆ ದೇವ್ರೆ, ಅಯ್ಯೋ ಏನ್ ಮಾಡಲಿ, ನಾನು ಏನ್ ಮಾಡಲಿ? ಅಷ್ಟಲಕ್ಷ್ಮಿಯರಿಂದ ಅಷ್ಟೈಶ್ವರ್ಯದನುಗ್ರಹ ಪಡೆದ ಭಾಗ್ಯವಂತೆ, ಅಮಿತ ದಾನ ಧರ್ಮಗಳಲ್ಲಿ ಕಂಗೊಳಿಸುವ ಪುಣ್ಯವಂತೆ, ಅಮರೇಂದ್ರನ ಮೀರಿಸೋ ದೊರೆಯ ಅರ್ಧಾಂಗಿ ಸುಗುಣವಂತೆ, ಪಟ್ಟಮಹಿಷಿ ಚಂದ್ರಮತಿಯ ಭಾಗ್ಯವೆನಿತು ಸುಂದರ, ಎನಿತು ಸುಂದರ, ಎನಿತು ಸುಂದರ, ಅರಸಿಯಾಗಿ ಮೆರೆದ ಸುಗುಣೆ. ಎಷ್ಟೊತ್ತೆ ಮಾಡ್ತೀಯಾ? ಬೇಗ ತೊಳಿ. ಏನು ಮುಖ ನೋಡ್ತೀಯಾ? ಬೇಗ ತೊಳಿ. ಆಳಿನಂತೆ ತುಡಿವಳು, ಅಮಿತ ದಾನ ಧರ್ಮ ಮಾಡಿದಾಕೆ,
ಕಂದ ಕಂದ ಅಯ್ಯೋ ದೇವ್ರೆ ದೇವ್ರೆ ಅಯ್ಯೋ ಏನ್ ಮಾಡಿ ನಾನು ಏನ್ ಮಾಡಲಿ ಕಂದ ಕಂದ ಎದ್ದೇಳು ಕುಮಾರ ಎದ್ದೇಳು ಎದ್ದೇಳು ಕಂದ 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 ಎದ್ದೇಳು ಕುಮಾರ ಎದ್ದೇಳು ಎದ್ದೇಳು ಕಂದ ಕಂದ ಎದ್ದೇಳು ಕಂದ ಅಯ್ಯೋ ಕಂದ ಮಗು ಸತ್ತೋಗಿದ್ದಾನೆ ಬಿಟ್ಬಿಡಿ ಬಿಟ್ಬಿಡಿ ಅಯ್ಯೋ ನಿಮ್ ಕೈ ಮುಗಿತೀನಿ ಬೇಡ ಬಿಟ್ಬಿಡಿ ಅಯ್ಯೋ ನಿಮ್ ಕೈ ಮುಗಿತೀನಿ ನಾನೇನು ಮಾಡಲಿಲ್ಲ ಇಲ್ಲ ಇಲ್ಲ ನನ್ನ ಮಾತು ಕೇಳಿ ಸ್ವಾಮಿ ನಾನೇನು ಮಾಡಲಿಲ್ಲ ಮಗು ಇದ್ದಾನೆ ಬಿಟ್ಬಿಡಿ ಬಿಟ್ಬಿಡಿ ನನ್ನ ಕದ್ದನ್ ಬಿಡಿ ನನ್ನ ಕದ್ದ ಕದ್ದ ನನ್ನ ಕದ್ದನ್ ಬಿಡಿ ನನ್ನ ಕದ್ದ ನೆಲದ ಮೇಲೆ ಅನಾಥನಂತೆ ಮಲಗಿಹನಿಂದು ನೆಲದ ಮೇಲೆ ಅನಾಥನಂತೆ ವಿಧಿಯ ಕುಹಕ ಕರುಣೆ ರಹಿತ ವಿಧಿಯ ಕುಹಕ ಕರುಣೆ ರಹಿತ ಎನಿತು ಭೀಕರ ಎನಿತು ಭೀಕರ ದೇವಿ ಸೀತೆ, ಇದೇನು ದೇವಿ, ದುಃಖಿಸುತ್ತಿರುವೆಯಾ? ಎಂಥ ಕಲ್ಲು ಮನಸ್ಸನ್ನು ಕರಗಿಸುವಂತಿರುವ ಈ ಕಥೆಯನ್ನು ಕೇಳಿ ದುಃಖವಾಗುವುದಿಲ್ಲವೇ? ಕಷ್ಟಗಳ ಉರಿ ಬೆಂಕಿಯಲ್ಲಿ ಬೇಯುತ್ತಿದ್ದರು ಸಹಿಸದ ವಿಧಿ ಚಂದ್ರಮತಿಯ ಪುತ್ರನಿಗೆ ದುರ್ಮರಣವನ್ನು ನೀಡಿಬಿಟ್ಟನಲ್ಲ ಎಂಬ ಸಂಕಟವಾಗುತ್ತಿದೆ. ನಿರಪರಾಧಿಗಳಿಗೆ ಇಂಥ ಶಿಕ್ಷೆಯೇ? ದೇವಿ, ನಿನ್ನ ಮನಸ್ಸು ಎಷ್ಟು ಕೋಮಲ. ಪರರ ನೋವುಗಳನ್ನು ಕಂಡು ಕರಗಿ ಕಣ್ಣೀರಾಗಿ ಹರಿದು ಬಿಡುತ್ತದೆ. ಸಜ್ಜನರ ಸಂಕಟಗಳನ್ನು ಕಂಡು ಸಾತ್ವಿಕರ ಹೃದಯ ಕರಗುವುದರಲ್ಲಿ ಅತಿಶಯವೇನಿದೆ? ಈಗ ನೀನು ವಿಶ್ರಾಂತಿ ಪಡೆ, ಉಳಿದ ಕಥೆಯನ್ನು ಆಮೇಲೆ ಕೇಳುವೆ ಅಂತ. ಸೀತೆ ಸಹನೆಗೆ ಸೋತಿತು, ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ, ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ, ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.